ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಥ್ಯಾಂಕ್ ಯು ನಂದನ್ ಅವರೇ, ನನಗೆ ಡ್ಯಾನ್ಸ್ ಶೋಗೆ ಹೋಗಿ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋದಕ್ಕೆ. ನಾನು ಬೇಗ ಬಂದ್ಬಿಡ್ತೀನಿ. ನೋಡ, ನೀನನ್ನ ನಂಬಿ ಪದ್ಮಿನಿನ ಕಳಿಸ್ತಾವನಿ. ಇದು ಸಣ್ಣ ವಿಷಯ ಅಲ್ಲ. ಇವಳು ಮದುವೆ ದಿವಸನೇ ಇಂಥ ದೊಡ್ಡ ನಿರ್ಧಾರನ ಮಾಡಿ ನಿನ್ ಜೊತೆಯಾಗಿ ಬರ್ತಾವಳೆ. ಇವಳು ಬರ್ತಿರೋದು ಯಾರಿಗೂ ಗೊತ್ತಿಲ್ಲ. ನೀನು ಮಾತ್ರ ಮುಹೂರ್ತ ಅರ್ಧ ಗಂಟೆ ಇರುವಾಗಲೇ ಇವಳನ್ನ ವಾಪಸ್ ಕರ್ಕೊಂಡ್ ಬಂದ್ಬಿಡ್ಬೇಕು. ಕೆಪ್ತಿ ಇರಲಿ, ಸ್ವಲ್ಪ ಲೇಟ್ ಆದ್ರೂ ಸರಿ ಇರಕ್ಕಿಲ್ಲ. ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಡ್ಯಾನ್ಸ್ ಆಗಿದ್ದು ಒಂದೇ ಒಂದು ನಿಮಿಷನೂ ಹುಳು ಇಟ್ಕೊಳ್ಳಲ್ಲ. ಕರ್ಕೊಂಬಂದ್ಬಿಡ್ತೀನಿ. ಏನು ಅದು ಯಾರ ಮೇಕೆ ಭಾರ ಹಾಕಿ ಇಂಥ ನಿರ್ಧಾರನ ತಗೊಂಡಿವ್ನಿ. ಪದ್ಮಿನಿ ಜೀವನ, ನಮ್ಮ ಅಣ್ಣನ ಮರ್ಯಾದೆ ಎರಡು ನಿನ್ನ ಕೈನಾಗೈತೆ. ನೀವೇನು ತೊಂದರೆ ಕೆಡಿಸ್ಕೋಬೇಡಿ. ಮದುವೆಗೆ ಯಾವುದೇ ಥರ ತೊಂದರೆ ಆಗಲ್ಲ, ನಾನಿದ್ದೀನಿ. ಪದ್ಮಿನಿ, ಹೊರಡೋಣ. ಬೇಗ ಹೋಗಿ ಬಂದ್ಬಿಡ್ತೀನಿ ಅತ್ಯವ. ನಾನು ಇಲ್ಲಿಲ್ಲ ಅನ್ನೋದು ಯಾರಿಗೂ ಗೊತ್ತಾಗ್ದಂಗೆ ನಿಭಾಯಿಸ್ಬಿಡಿ. ಆಯ್ತವ, ನೀನು ಹುಷಾರು. ಆಗಾಗ ಫೋನ್ ಮಾಡ್ತಾ ಇರು. ಆದಷ್ಟು ಬೇಗ ಹೊಂಟು ಬಂದ್ಬಿಡು. ಟಪ್ಪ ಸೊಬ್ಬು, ಡ್ಯಾನ್ಸ್ ಮುಗಿದ ತಕ್ಷಣ ಆದಷ್ಟು ಬೇಗ ಕರ್ಕೊಂಡ್ಬಂದ್ಬಿಡು. ಸ್ವಲ್ಪ ಲೇಟ್ ಆದ್ರೂ ತೊಂದರೆ ಆಯ್ತೈತೆ. ಓಕೆ, ಹೊರಡ್ತೀವಿ ನಾವೀಗ. ಹಾಂ, ಅಯ್ಯೋ ದೇವ್ರೆ, ಇದು ಎಂಥ ಹಿಂಸೆ! ಒಂದು ಕಡೆ ಅಕ್ಕನ ಬದಲು ನಾನು ಅವಳ ಥರ ಕುಂತೀವನಲ್ಲ ಅನ್ನೋ ಭಯ ಉಸಿರುಗಟ್ಟಿಸ್ತಾ ಇದ್ರೆ, ಇನ್ನೊಂದು ಕಡೆ ಈ ಗೂಂಗಟ್ಟು ಉಸಿರುಗಟ್ಟಿಸ್ತೈತೆ. ಮೇಡಮ್, ನಿಮ್ಮ ಫೋಟೋಸ್ ತೆಗಿಬೇಕಿತ್ತು. ಮೇಡಮ್, ಇಲ್ಲಿ ನಿಂತ್ಕೊಂತೀರಾ? ಅಲ್ಲ, ಇಲ್ಲಿ ಬೆಳಕು ಚೆನ್ನಾಗಿದೆ ಅಂತ ಕರೆದೆ. ಹಾಂ, ಪರವಾಗಿಲ್ಲ, ಅಲ್ಲೇ ಕೂತ್ಕೊಳ್ಳಿ. ಸ್ವಲ್ಪ ಗುಂಗಟ್ ತೆಗಿತೀರಾ ಮೇಡಮ್? ಇದನ್ನು ತೆಗಿಬೇಕಾ? ಇಲ್ಲ ಇಲ್ಲ, ಜಸ್ಟ್ ಎರಡೆರಡು ಫೋಟೋಸ್ ಮೇಡಮ್, ತೆಗೆದ್ಬಿಡಿ. ಗುಂಗಟ್ಟು ತೆಗಿಯೋಕ್ಕಾಗಕ್ಕಿಲ್ಲ, ನನಗೆ ಫೋಟೋ ಬೇಡ. ಅಯ್ಯೋ, ಬ್ರೈಟ್ ಫೋಟೋ ಶೂಟ್ ಆಗಬೇಕಂತ ಅಮ್ಮಾಜಿಮ್ನವರೇ ನನ್ನ ಇಲ್ಲಿ ಕಳಿಸಿದ್ದು. ಫೋಟೋಸ್ ತೆಗೆದು ಹೋದರೆ ನಾನು ಬಯಸ್ಕೋಬೇಕಾಗುತ್ತೆ. ಪ್ಲೀಸ್ ಮೇಡಮ್, ಗುಂಗುಟ್ ತೆಗೆದ್ಬಿಡಿ. ಯೋ, ಯಾರಯ್ಯ ನಿನ್ನ ಪಾಣೆ ಒಳಗೆ ಬಿಟ್ಟಿದ್ದು? ಶಾಸ್ತ್ರ ಗೀಸ್ತ್ರ ಎಲ್ಲ ಗೊತ್ತಿಲ್ವಾ ನಿನ್ಗೆ? ಮದ್ವೆ ಮಂಟಕ್ಕೆ ಹೋಗೋ ಗಂಟ ಗೂಂಗಟ್ ತೆಗಿಯಂಗಿಲ್ಲ. ನೀ ಬಂದು ತೆಗಿ ಅಂತಿದೀಯಲ್ಲ. ಮೇಡಮ್, ಎರಡೆರಡು ಫೋಟೋಸ್ ಅಷ್ಟೇ. ಈ ಫೋಟೋ ಗೀಟ ಎಲ್ಲ ನೀನು ಆಮೇಲೆ ಕಿಟ್ಕ ಹೊರಡು ಮೊದಲು ನಿಲ್ಲಿಂದ. ಹೋಗಯ್ಯ. ಅತ್ಯವ, ನನ್ನ ಕೈಯಲ್ಲಿ ಆಗ್ತಿಲ್ಲ ಅತ್ಯವ. ಎಷ್ಟು ಭಯ ಆಗೋಯ್ತು ಗೊತ್ತಾ ನನಗೆ. ನೋಡಿ, ನಾನು ಈಗಲೂ ಹೇಳ್ತಾವನಿ, ಇದೆಲ್ಲ ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ. ನಾನು ಈಗಲೇ ಈ ಬಟ್ಟೆನೆಲ್ಲ ತೆಗೆದು ನನ್ನ ಬಟ್ಟೆ ನಾನು ಹಾಕೊಂಡ್ಬಿಡ್ತೀನಿ. ಪ್ಲೀಸ್ ಅತ್ಯವ. ಅಯ್ಯೋ, ಏನು ಸ್ವಲ್ಪ ಹೊತ್ತು ಅಷ್ಟೇ ಕಣವ. ನಿಮ್ಮ ಅಕ್ಕಯ್ಯ ಬಂದ್ಬಿಡ್ತಾಳೆ. ಅಲ್ಲಿವರೆಗೂ ನೀನು ಹಿಂಗೆ ಕುಂತಿರವ. ಆಟ ಮಾಡಬೇಡ ಕಣವ. ಊರ್ವಶಿ
ಅದಕ್ಕೆ ಬಾ ಬಂದೆ. ನೀನು ಸರಿಯಾಗಿ ಕುಕ್ಕಟ್ ಹಾಕ್ಳವ. ಈಗ ಬಂದ್ಬಿಡ್ತೀನಿ. ಏ ಪದ್ದು, ಪದ್ಮಿನಿ. ಏ ಕಳ್ಳಿ, ನಿನ್ನ ಹುಡುಗನ ಮಂಟಪಕ್ಕೆ ಬಂದು ಕೂರ್ಸೋರ್ ಕಣೆ. ಅಲ್ಲಿ ಶಾಸ್ತ್ರಗಳೆಲ್ಲ ಶುರುವಾಗೈತೆ ಪದ್ದು. ಇನ್ನು ಸ್ವಲ್ಪ ಹೊತ್ತು ಅಷ್ಟೇ, ಮಂಟಪಕ್ಕೆ ನಿನ್ನೂ ಕರ್ಕೊ ಹೋಯ್ತಾರೆ. ಪದ್ದು, ನೀನು ತುಂಬ ಅದೃಷ್ಟ ಮಾಡಿದ್ಯಾ ಕಣೆ. ನೀನು ತುಂಬ ದೊಡ್ಡ ಮನೆ ಸೊಸೆಯಾಗಿ ಹೋಗ್ತಾ ಇದೆಯಾ. ಅದಕ್ಕಿಂತ ಹೆಚ್ಚಾಗಿ ನಂದನ ಅವ್ರು ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಯಾಕೆ ಏನೂ ಮಾತಾಡ್ತಾ ಇಲ್ಲ? ನಾನೀಗ ಮಾತಾಡಿದ್ರೆ ನಾನು ಪೂರ್ವಿ ಅಂತ ಗೊತ್ತಾಗೋಗ್ತೈತಲ್ಲ. ಏನೇ ಆಯಿತು? ಯಾಕೆ ಏನೂ ಮಾತಾಡ್ತಾ ಇಲ್ಲ? ಈಗಲೇ ಹೀಗೆ, ನಾಳೆ ಮದುವೆ ಆಗಿ ಹೋಗ್ಬಿಟ್ರೆ ನಮ್ಮನ್ನು ಪೂರ್ತಿ ಮರ್ತೇ ಬಿಡ್ತೀಯ ಅಲ್ವಾ? ಯಾಕೆ ನಮ್ಮ ಮುಂದೆನೋ ಗುಮ್ಗಟ್ಟು ಹಾಕ್ಕೊಂಡಿದ್ಯಾ? ನಾಳೆಯಿಂದ ನೀನು ಊರಲ್ಲಿ ಬೇರೆ ಇರಲ್ಲ. ಇವತ್ತೇ ನೀನು ಕೊನೆಯಾಗಿ ನೋಡ್ಕೋಬೇಕು. ಒಂದ್ಸಲಿ ಗುಮ್ಗಟ್ಟು ತಗ್ಗಿ. ಈ ಗುಮ್ಗಟ್ಟು ತಗ್ಗಿಯೇ. ಓ, ಪಿನ್ಗಳೆಲ್ಲ ಹಾಕ್ಬಿಟ್ಟವ್ರಾ? ಇರು, ನಾನೇ ತೆಗಿತೀನಿ. ಅಮ್ಮಾಜಿ, ಪದ್ಮಿನಿನೂ ಕರಿಬೋದಲ್ವಾ? ಎಷ್ಟಾದರೂ ಇನ್ನು ಸ್ವಲ್ಪ ಹೊತ್ತಲ್ಲೇ ಮಂಟಪಕ್ಕೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಹೌದು, ಇಲ್ಲೇ ಕೂರ್ಸೋಣ. ಪುರೋಹಿತರು ಆಗಲೇ ಹೇಳ್ತಾ ಇದ್ರು, ಹಾರ ಬದಲಾಯಿಸೋ ಶಾಸ್ತ್ರ ಇಲ್ಲೇ ಮಾಡಿಬಿಡೋಣ ಅಂತ. ಸರಿ, ಪದ್ಮಿನಿನ ಕರ್ಕೊಂಬರ್ಲಾ ಅಮ್ಮಾಜಿ? ನೀನು ಬೇಡ, ನಾನೇ ಹೋಗಿ ಕರ್ಕೊಂಬರ್ತೀನಿ. ನಾನು ಅವಳ ಹತ್ರ ಸ್ವಲ್ಪ ಮಾತಾಡೋದಿದೆ. ಶ್ವೇತಾ, ಏನು ಮಾಡ್ತಿದ್ಯಾ ನೀನು? ಅಕ್ಕಯ್ಯ, ಯಾಕೆ ಏನಾಯ್ತು? ಪದ್ಮಿನಿ ಮುಖ ನೋಡವ ಅಂತ. ಅಯ್ಯಯ್ಯೋ ತಪ್ಪವ. ಒಂದು ಕಿತ ಗುಂಗಟ್ ಹಾಕೊಂಡ್ಮೇಕೆ ಅದು ನಂಗೆಲ್ಲ ತೆಗಿಯಂಗಿಲ್ಲ. ಹಂಗೇನಾರ ತೆಗೆದ್ರೆ ಶಾಸ್ತ್ರವ ಮುರ್ದಂಗೆ. ಓ ಸಾರಿ ಅಕ್ಕಯ್ಯ, ನಂಗೆ ಗೊತ್ತಿರಲಿಲ್ಲ. ನೀವು ಹುಡುಗಿರು ಇದನ್ನೆಲ್ಲ ತಿಳ್ಕೊಳೋದು ಯಾವಾಗ? ಈ ವಿಷಯ ಏನಾರು ಅಮ್ಮಾಜಿ ಅವ್ರಿಗೆ ಗೊತ್ತಾದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಮಂಟಪಕ್ಕೆ ಬಂದ ಮ್ಯಾಕೆನೆ ಗುಂಗಟ್ ತೆಗಿಬೇಕು ಅಂತ ಖಂಡಿತವಾಗಿ ಹೇಳೋಗವ್ರೆ. ಇಲ್ಲ ಅಂದಿದ್ರೆ ಪೂರ್ವಿಗೆ ಒಬ್ಳೇ ಇದ್ದಂಗ್ಲು ಗುಂಗಟ್ ಯಾಕೆ ಹಾಕೋಗಿ ಕುತ್ಕೋತಿದ್ಲು ಹೇಳು? ಅಯ್ಯೋ, ಪದ್ಮಿನಿ ಅಂತ ಕರೆಯೋಕೆ ಹೋಗಿ ಪೂರ್ವಿ ಅಂತ ಅಂದ್ಬಿಟ್ಟೆ. ಸರಿ, ನೀವಿಬ್ರು ನಡೀರಿ. ಅಲ್ಲಿ ಬಂದವ್ರಿಗೆಲ್ಲ ಸರ್ಬತ್ತು ಎಲ್ಲ ಕೊಡ್ಬೇಕು. ನಡೀರವ. ಆಗ್ತಾ ಇಲ್ಲ ಅತ್ಯವ. ಕ್ಷಣಕ್ಕೂ ಸಾಯ್ತಾ ಇವನಿ. ನಂಗೆ ಅರ್ಥ ಆಗುತ್ತೆ ಕಣವ. ಇನ್ ಸ್ವಲ್ಪ ಹೊತ್ತಾಟೆಯ. ರೋಷಿ, ನನ್ನ ಮಗಳು ರೆಡಿ ಆಗ್ಬಿಟ್ಟು ಮುಸ್ಕೊತ್ಕೊಂಡು ಕೂತ್ಕೊಂಡ್ಬಿಟ್ಟವಳೆ. ನಾನು ಸ್ವಲ್ಪ ಹೊತ್ತು ಕಣವ ಮಂಟಪಕ್ಕೆ ಕರೆಸ್ಕೊಂಡ್ಬಿಡ್ತೀನಿ. ಋಷಿ, ನಾನು ಏನಪ್ಪ ಹೇಳಕ್ಕೆ ಬಂದೆ ಅಂತಂದರೆ, ಮಂಟಪದಾಗೆ ಅಳಿಯಂದ್ರಿಗೂ ಹುಡುಗರು ಎಲ್ಲ ಕೊಡ್ಬೇಕಲ್ಲ, ಅವನ್ನೆಲ್ಲ ತಂದು ಅಲ್ಲಿ ಇಕ್ಕೊಂಡ್ಬಿಡ್ಬೇಕು. ಆಮೇಲೆ ಅಲ್ಲಿ ಇಲ್ಲಿ ಹುಡುಕೊಂಡು ಕುತ್ಕೊಳ್ಳೋಕ್ಕಾಗಿಲ್ಲ. ಅರ್ಥ ಆತಲ್ಲ ನಿಂಗೆ? ಸರಿ ಅಣ್ಣಯ್ಯ. ಆಮೇಲೆ ಇನ್ನೇನೋ ಮರ್ತ್ಬಿಟ್ನಲ್ಲಪ್ಪ. ಬೀರುಕ್ಕಿ ಪೂರ್ವೇ. ಅಪ್ಪಯ್ಯ. ಪದ್ಮಿನಿ, ಪೂರ್ವಿನ ಕರೆದ್ರೆ ನೀ ಅಂತೀಯಲ್ಲವ? ಅಯ್ಯೋ ಪದ್ದು, ಅಣ್ಣಯ್ಯ ಕರೆದಿದ್ದು ಪೂರ್ವಿಯ. ನಿಂಗೆ ನಿನ್ನೂ ಕರ್ದಂಗಾಯ್ತಾ? ಅಣ್ಣಯ್ಯ, ನೀನು ಪೂರ್ವಿ ಅಂದಿದ್ದು ಪದ್ಮಿನಿ ಅಂದಂಗಾಯ್ತಂತೆ. ಪಾಪ. ನನಗೂ ಎಲ್ಲೋ ಪೂರ್ವಿ ಅಪ್ಪಯ್ಯ ಅಂದಂಗಾತು. ಸರಿ 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 ಸರಿ. ಓ, ಬೀಗುತ್ಕಿ ಪೂರ್ವಿ ತವೈತೆ. ಪೂರ್ವಿ ತೆಗೆಸ್ಕೊಂಡೆ. ಹಲೋ ಮೇಡಮ್,
ಯಾಕೆ ಹೇಗಿದ್ದೀರಾ? ಇವತ್ತು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ನೀವು. ದೊಡ್ಡ ಶೋ ಅದು. ನೀವು ಈ ಥರ ಅಪ್ಸೆಟ್ ಆಗಿದ್ರೆ ಹೇಗೆ ಹೇಳಿ? ನನ್ನ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಿದ್ರು ನನ್ನ ಬೆದರಿಸಿ ಕರ್ಕೊಂಬಂದ್ರಿ. ನನಗೆ ಬರೋಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಆದರೆ ಏನು ಮಾಡಲಿ, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿವ್ನಿ, ಜೊತೆಗೆ ನಿಮ್ಮ ಬ್ಲ್ಯಾಕ್ ಮೇನ್ ಬೇರೆ. ಈಗ ಬಂದಾಯ್ತಲ್ವಾ, ಕೂಲಾಗಿರು. ನೋಡಿ, ಅಲ್ಲಿಗೆ ಹೋಗಿದ ತಕ್ಷಣ ನಾನು ಡ್ಯಾನ್ಸ್ ಮುಗಿಬೇಕು. ಅದನ್ನ ಮುಗಿಸಿ ನಾನು ಹೋಗಲೇಬೇಕು. ನೀವೇ ನನ್ನನ್ನು ಮದುವೆ ಮನೆ ಗಂಟ ಬಿಡಬೇಕು. ಅದನ್ನು ಮಾತ್ರ ಮರಿಬೇಡಿ. ಇದು ನನ್ನ ಜೀವನದ ಪ್ರಶ್ನೆ. ಓಕೆ, ನನಗೂ ಅರ್ಥ ಆಗುತ್ತೆ. ಹೇಳಿದ್ದೀನಿ, ಎಷ್ಟು ಸಲ ಹೇಳ್ತೀಯ. ಕರೆಕ್ಟು ಟೈಮು ಕರ್ಕೊಂಬಂದು ಬಿಡ್ತೀನಿ. ನನ್ನ ಕ್ಷಮಿಸ್ಬಿಡು ಪೂರ್ವೆ, ನಿಮಗೂ ಕಷ್ಟ ಕೊಟ್ಟು ಬರೋ ಹಂಗಾಯ್ತು. ಆದರೆ ನಾನು ಬೇಗ ಬರ್ತೀನಿ. ಸದ್ಯ ಈ ಟೈಮ್ನಾಗೆ ನಂದನ್ನೋರು ನನ್ನ ಕೈ ಬಿಡ್ಲಿಲ್ವಲ್ಲ, ನನಗಷ್ಟು ಸಾಕು. ಎಲ್ಲಿ ಪುಟ ವಕೀಲಿ? ಅತ್ಯವ ಇಲ್ಲೈತೆ. ಅತ್ಯವ, ನನಗೆ ತುಂಬ ಭಯ ಆಗ್ತೈತೆ. ನಾನೆಲ್ಲೋ ಸಿಕ್ಕಾಕೊಬಿಡ್ತೀನಿ ಅಂತ ಅನ್ನಿಸ್ತೈತೆ. ಅಯ್ಯೋ, ಹಂಗೆಲ್ಲ ಏನೂ ಆಗಾಗಿಲ್ಲ ಕಣವ. ನೀನೇನು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ. ಆಗ ಯಾರಿಗೂ ಅನುಮಾನ ಬರೋಕ್ಕಿಲ್ಲ. ಸದ್ಯಕ್ಕೆ ವಾಣಿ ಕಡೆ ಯಾರೂ ಬರೋಕ್ಕಿಲ್ಲ ಕಣವ. ಯಾಕಂದ್ರೆ ಮಂಟಪದಲ್ಲಿ ಅಷ್ಟೊಂದು ಶಾಸ್ತ್ರ ನಡೀತಾ ಐತೆ. ಹಾಂ ಪದ್ಮಿನಿ, ನಾನು ಪದ್ಮಿನಿ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅಯ್ಯೋ, ಅದಕ್ಕೇನಂತೆ ಅಮ್ಮಾಜಿ, ಮಾತಾಡಿ. ನೀವು ಸ್ವಲ್ಪ ಹೊರಗಡೆ ಹೋಗ್ತೀರಾ ಊರ್ವಶಿ? ಸರಿ ಅಮ್ಮಾಜಿ ಅವರೇ. ಪದ್ದು, ನಾನು ಆಚೆ ಕಡೆನೇ ಇರ್ತೀನಿ ಕಣವ. ಪದ್ಮಿನಿ, ಸಾಮಾನ್ಯವಾಗಿ ಈಗಿನವರೆಲ್ಲ ಮದುವೆ ಮಂಟಪಕ್ಕೆ ಬರುವಾಗ ಏನೋ ಶಾಸ್ತ್ರ ಮಾಡಬೇಕಲ್ಲ ಅಂತ ಗುಂಗುಟ್ಟು ಹಾಕೊಂಡು ಬರ್ತಾರೆ. ಆದರೆ ನೀನು ಇನ್ನೂ ಗುಂಗುಟ್ಟು ಹಾಕ್ಕೊಂಡೆ ನಿಂತಿದೆಯಲ್ಲ, ಇದನ್ನು ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನೀನು ಪುಣ್ಯ ಮಾಡಿದ್ದೆಮ್ಮ. ಆ ಗುಂಗುಟ್ಟು ಹಾಕ್ಕೊಂಡ್ರೆ ಒಂದು ಗೌರವ ಬಂದ ಹಾಗೆ. ಆದರೆ ಗೌರವ ಒಂದೇ ಒಂಟಿಯಾಗಿ ಬರೋದಿಲ್ಲ, ನೆನಪಿರಲಿ. ಅದರ ಜೊತೆಗೆ ದೊಡ್ಡ ಜವಾಬ್ದಾರಿನೂ ಬರುತ್ತೆ. ಆ ಜವಾಬ್ದಾರಿ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತಾನೆ ನಾನು ಬಂದೆ. ನೋಡು, ಈ ಸೊಸೆ ಅನ್ನೋ ಸ್ಥಾನ ಸಣ್ಣ ಪುಟ್ಟದಲ್ಲ. ಎಲ್ಲದಕ್ಕೂ ಅದರದೇ ಆದಂಥ ಒಂದು ಮಹತ್ವ ಇರುತ್ತೆ. ಆದರೆ ಈ ಸೊಸೆ ಅನ್ನೋ ಸ್ಥಾನದಲ್ಲಿ ನಿಂತು ಎಲ್ಲವೂ ನಿಭಾಯಿಸೋದಿದೆಯಲ್ಲ, ಅದು ಗುಬ್ಬಿ ಬ್ರಹ್ಮಾಸ್ತ್ರ ಹೊತ್ಕೊಂಡ ಹಾಗೆ. ಇಡೀ ಮನೆನ ನೋಡ್ಕೋಬೇಕಾಗತ್ತೆ. ಎಲ್ಲರೂ ಬೇಕು ಬೇಡಿಗಳನ್ನು ಸರಿದೂಗಿಸ್ಬೇಕಾಗತ್ತೆ. ವಯಸ್ಸಿಗೆ ಮೀರಿದ ಗಾಂಭೀರ್ಯನ ಕಲಿಬೇಕಾಗತ್ತೆ. ಎಷ್ಟೋ ತ್ಯಾಗಗಳನ್ನು ಮಾಡಬೇಕಾಗತ್ತೆ. ಆದರೆ ಇದೆಲ್ಲ ಭಾರ ಅಂತ ಬಿಡೋಕ್ಕೂ ಆಗಲ್ಲ. ಅಯ್ಯೋ, ನಾನೇ ಅಕ್ಕ ಅಂದ್ಕೊಂಡು ಪಾಪ ಅಮ್ಮಾಜಿ ಏನೇನೋ ಮಾತಾಡ್ತಾ ಇದ್ದಾರೆ. ಏನು ಮಾಡಲಿ ಈಗ?